जय मंगलम जय नमः पार्वती पति हर हर महादेव। ओम श्री शिवानंद महाराज सन। ओम श्री शिवानंद महाराज सन। श्री शिवानंद महाराज सन। ओम श्री शिवानंद महाराज सन। ओम श्री शिवानंद महाराज सन। जय मंगलम जय नमः पार्वती पति हर हर महादेव। शिवाय नमः शिवाय नमः शिवाय नमः शिवाय नमः शिव 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 शिवाय नमः शिवने बसवा बसवा शिवने सांब सदा शिव सांब सदा शिवा श्री गुरु बसवलिंगाय नमः। शिव 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 शिवाय नमः। ಶಿವಾನಂದ ಸದ್ಗುರು ತಂದೆ ಉದ್ಧಾರಾದಿವ ನಿಮ್ಮಿಂದ ಪೂರ್ಣಾನಂದ ಸದ್ಗುರು ತಂದೆ ಉದ್ಧಾರಾದಿವ ನಿಮ್ಮಿಂದ ಸದ್ದಾನಂದ ಸದ್ಗುರು ತಂದೆ ಧನ್ಯವರಾದಿವ ನಿಮ್ಮಿಂದ ರೇವಣ ಸಿದ್ಧ ಸದ್ಗುರು ತಂದೆ ಧನ್ಯವರಾದಿವ ನಿಮ್ಮಿಂದ ವಾಸುದೇವ ಸದ್ಗುರು ತಂದೆ ಧನ್ಯವರಾದಿವ ನಿಮ್ಮಿಂದ ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದಿವ ನಿಮ್ಮಿಂದ ಶಿವಪುತ್ರಾರೂಢ ಸದ್ಗುರು ತಂದೆ ಉದ್ಧಾರಾದಿವ ನಿಮ್ಮಿಂದ ಶಿವ 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 ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ जय मंगलम जय नमः पार्वती पति हर हर महादेव। ಜಗದ್ಗುರು ಶಿವಾನಂದ ಪ್ರಪಾದಕ್ಕೂ ಸದಾಶಿವಾನಂದ ಪ್ರಪಾದಕ್ಕೆ ನಮಸ್ಕಾರ ಮಂಗಲವನ್ನು ಸಲ್ಲಿಸಿ ತತ್ಸ್ವರೂಪಿಗಳಾಗಿರುವಂಥ ಶ್ರೀ ಸದ್ಗುರು ಪೂರ್ಣಾನಂದ ಪ್ರಪಾದಕ್ಕೂ ಶ್ರೀ ಸದ್ಗುರು ಶ್ರದ್ಧಾನಂದ ಪ್ರಪಾದಕ್ಕೆ ನಮಸ್ಕಾರ ಮಂಗಲವನ್ನು ಮಾಡಿ ಶ್ರೀ ಸದ್ಗುರು ಆರೋಢ ಜ್ಯೋತಿ ಶಿವಪುತ್ರ ಪ್ರಪಾದಕ್ಕೂ ಸಿದ್ಧಾವಡ ಪ್ರಪಾದಕ್ಕೆ ನಮಸ್ಕಾರ ಮಂಗಲವನ್ನು ಮಾಡಿ ಮಠದ ಒಡೆಯರಾಗಿರ್ತಕ್ಕಂಥ ಶ್ರೀ ಸದ್ಗುರು ಅಭಿನವ ಶಿವಾನಂದ ಪ್ರಪಾದಕ್ಕೆ ನಮಸ್ಕಾರ ಮಂಗಲವನ್ನು ಸಲ್ಲಿಸಿ ದೇವಿ ಪುರಾಣವನ್ನು ನವರಸಭರಿತವಾಗಿ ಉಪದೇಶವನ್ನು ಮಾಡಿಕೊಂಡು ಬಂದಿರುವಂಥ ಗುರುಗಳ ಪಾದಕ್ಕೂ ಕೂಡ ನಮಸ್ಕಾರ ಮಂಗಲವನ್ನು ಸಲ್ಲಿಸಿ ವಿದ್ಯಾನಂದ ಪ್ರಪಾದಕ್ಕೆ ನಮಿಸಿ ಸರ್ವ ಗುರು ಮಾತೆಯವರಿಗೂ ಕೂಡ ನಮಸ್ಕಾರ ಮಂಗಲವನ್ನು ಸಲ್ಲಿಸಿ ಸರ್ವ ಗುರುಗಳ ಪಾದಕ್ಕೆ ನಮಿಸಿ ತಮ್ಮೆಲ್ಲರ ಹೃದಯದಲ್ಲಿ ಸಾಕ್ಷಿ ರೂಪದಿಂದ ಪ್ರಕಾಶಮಾನವಾಗಿ ಬೆಳಗುವಂಥ
ಪರಮಾತ್ಮನಿಗೂ ಕೂಡ ನಮಸ್ಕಾರ ಮಂಗಲವನ್ನು ಸಲ್ಲಿಸಿ ಇಲ್ಲಿವರೆಗೆ ಮಹಾತ್ಮರು ಭಾಳ ಸ್ವಾರಸ್ಯವಾದ ವಿಷಯವನ್ನು ಉಪದೇಶ ಮಾಡಿಕೊಂಡು ಬಂದರು. ಗುರುವಿನ ವಚನ ಅಮೃತ ಅಂತ ಏನು ಅಂದ್ರೆ ಏನು ಅಂತೀರ ನೀತಿ ಕ್ರಿಯೆ ಚರ್ಯ ಸ್ಥಳದ 1ನೇ ಪದ್ಯದ ನೆನಗೋಲಿನಿಂದೆ ನೋವಿಸು ಅಲಗುಂಟೆ ತನುವಿದ ನುಡಿದಿಂದ್ರ ಜಾಲದ ಆಟಗಳುಂಟೆ. ಏನು ಅಂತ ಮಹಾತ್ಮರು ಎತ್ತರಗೊಳಿಸ್ತಾ ಇದ್ದಾರೆ ಅಂತ. ನನಗೋಲಿನಿಂದ ನೋವಿಸು ಅಲಗುಂಟೆ. ಗುರುಗಳು ಹೇಳ್ತಾರೆ, ನೋಡಪ್ಪ ಕೋಲು ಅಂದ್ರೆ ಕಾಮನ ಬಾಣಗಳು ಎಟ್ಟದಾವು ಅಂತ ಕೇಳಿದ್ರೆ ಅವಕ್ಕೆ ಕೋಲ್ ಅಂತಾರೆ, ಬಡಿಗೆ ಅಂತಾರೆ, ಬೆತ್ತ ಅಂತಾರೆ. ಅನೇಕ ರೀತಿಯಿಂದ ಕರ್ಕೊಂಡು ಬರುವಂಥವರಾಗಿದ್ದಾರೆ. ಆ ಯಾವ ಕೋಲುಗಳ ಒಳಗೆ ಆಗಬಾರದು ಅಂತ. ನೆನಗೋಲಿನಿಂದ ನೋವಿಸುವಲಗುಂಟೆ. ಅಲಗಂದ್ರೆ ಖಡ್ಗ ಹೊಡೆದ ಕೂಡಲೇ ಎಲ್ಲ ಚೂರು ಮಾಡಿ ಒಗಿತದ್ರು. ಹಾಗೆ ಕಾಮಣತಕ್ಕಂಥದ್ದು ಕೂಡ ಎಲ್ಲ ಜೀವಿಗಳನ್ನು ಚೂರು ಮಾಡಿ ಒಗೆಯುವಂಥದ್ದಾಗೈತಿ ಅಂತ. ಕಾಮನಾಮ ಇಚ್ಛ, ಅಪ್ರಾಪ್ತವಾದ ವಸ್ತುವಿನನ್ನು ಪ್ರಾಪ್ತಿ ಮಾಡ್ಕೋಬೇಕನ್ನುವಂಥ ಇಚ್ಛ. ಕೌಶಿಕ ರಾಜನಿಗೆ ಮೆರವಣಿಗೆ ಹೊಂಟಿತ್ತು. ಮೆರವಣಿಗೆ ಮೇಲೆ ಕುಂತ ಸಮಯದೊಳಗೆ ಆಣೆ ಮೇಲೆ ಕುಂತಾಗ ಸುಂದರವಾಗಿರ್ತಕ್ಕಂಥ ಅಕ್ಕಮಹಾದೇವಿಯನ್ನು ನೋಡಿದ ಅಂತ. ಆಕೆಯನ್ನು ಲಗ್ನ ಆಗಬೇಕು ಅಂತ ಈ ಪ್ರಕಾರವಾಗಿ ವಿಚಾರ ಮಾಡಿದ್ನು. ಅದಕ್ಕಾಗಿ ಇದಕ್ಕೆ ಏನಂತಾರಪ್ಪ ಅಂದ್ರೆ ಕಾಮ ಅಂತಾರೆ, ಇಚ್ಛ. ಪರಹೆಣ್ಮಕ್ಕಳ ಮೇಲೆ ಏನಪ್ಪ ಅಂದ್ರೆ ಯಾವಾಗಲೂ ತಾಯಿ, ಅಕ್ಕ, ತಂಗಿ, ಜಗನ್ಮಾತೆ ಈ ಪ್ರಕಾರವಾಗಿ ತಿಳ್ಕೋಬೇಕು. ಇದು ಪರಿಶುದ್ಧವಾದ ಭಾವನೆ ಅಂತ. ಒಂದು ಸಮಯದೊಳಗೆ ಪಾರ್ವತಿ ಪರಮಾತ್ಮ ಇಬ್ಬರು ಕೂಡಿ ಕನ್ಯಾ ನೋಡಲಿಕ್ಕೆ ಹೊಂಟಿದ್ರು ಷಣ್ಮುಖನಿಗೆ. ಆವಾಗ ಅವ್ರು ನೋಡಿ ಬಂದರು. ಮತ್ತು ಎಲ್ಲಿ ಹೋಗಿದ್ರಿ? ಕನ್ಯಾ ನೋಡಕ್ಕೆ ಹೋಗಿದ್ದು. ಎಲ್ಲಿಗಿಂತ ಊರಿಗೆ ಹೋಗಿದ್ದು? ಮತ್ತು ಯಾರಿಗೆ? ನಿನಗ ಕನ್ಯಾ ಹುಡುಕಾಡಕ್ಕೆ ಹತ್ತೀವಿ ಅಂದ ಕೂಡಲೇ. ಕನ್ಯಾ ಅಂದರೆ ಏನು? ಹೆಣ್ಮಕ್ಕಳು ಅಂದ್ರೆ ಏನು ನೋಡಿರಿ, ಎಷ್ಟು ವಿರಕ್ತರ ಸ್ಥಿತಿ ಹೆಂಗಿರ್ತದೆ ಅನ್ನೋದು. ಕನ್ಯಾ ಅಂದ್ರೆ ಅದನ್ನಲ್ಪ ನನಗೆ ಕನ್ಯಾ ಅಂತಾರೆ, ಹೆಣ್ಮಕ್ಳು ಅಂತಾರು ಅಂದ್ಕೊಳ್ಳಿ. ನೀನು ನನಗೇನಾದಿ ತಾಯಿ ಆದಿ. ತಾಯಿ ಕೊಡುದ ಏನಮ್ಮ ಇದು? ಹೀಗೆಲ್ಲ ಮಾಡಬಾರ್ದು ಅಂತೇಳಿ ತಿಳ್ಕೊಂಡು ತಾಯಿ ಪಾದಕ್ಕೆ ನಮಸ್ಕಾರ ಮಾಡುವಂಥವರಾದರು ಅಂತ. ಯಾರು ಅಂತೇಳಿ ಕೇಳಿದ್ರೆ ಷಣ್ಮುಖ ಅನ್ನುವಂಥ. ಆ ಷಣ್ಮುಖನಿಗೆ ಪರಮಾತ್ಮ ಏನು ಮಾಡಿದ ಪದ ಜ್ಞಾನ ಸಿಂಧು ಅನ್ನುವಂಥ ಗ್ರಂಥವನ್ನು ಉಪದೇಶ ಮಾಡುವಂಥವನಾಗಿದ್ದಾನೆ. ಅದಕ್ಕಾಗಿ ಈ ಪ್ರಕಾರವಾಗಿ ಏನು ಪದ ಕಾಮನ ಬಾಣಕ್ಕೆ ಒಳಗಾಗಲಿಲ್ಲ, ಸಿಲುಕಲಿಲ್ಲ ಅಂತ. ತನ್ನ ಮನೋವೃತ್ತಿಯನ್ನು ಎಲ್ಲಿ ಇಟ್ಟು ಅಂತ ಕೇಳಿದ್ರೆ ಪರಮಾತ್ಮನ ಪಾದದಲ್ಲಿ. ಏನು ಅಂದ್ರೆ ಅನುರೇನ ತನುಕಾಷ್ಟಗಳಲ್ಲಿ ತುಂಬಿಕೊಂಡಿರುವಂಥ ಏನು ಪರಬ್ರಹ್ಮ ಸ್ವರೂಪದಲ್ಲೇ ತಮ್ಮ ವೃತ್ತಿಯನ್ನು ಇಡತಕ್ಕಂಥವರಾದರು. ಈ ಕಾಮ ಅನ್ನುವಂಥದ್ದೇನು ಇದು ಸ್ವಲ್ಪ ವಿಚಾರ ಮಾಡಬೇಕು. ಈ ವಿಷಯವನ್ನು ಚಂದ್ರೋದಯ 3ನೇ ಕಲಾದೊಳಗೆ ಇದು ಹೇಳುವಂಥವರಾಗಿದ್ದ. 3ನೇ ಕಲಾದ ನೋಡಿದನು. ಏನು ಅಂದ್ರೆ ಶುದ್ಧ ವಸ್ತುವಿನಲ್ಲಿ ಏನು ಪದ ಅಶುದ್ಧ ವಸ್ತು ಮಾಯ. ಅದು ತೋರುವುದೇ ಏನು ಪದ. ಇದಕ್ಕೆ ಏನಂತಾರು ಅಂತ ಕೇಳಿದ್ರೆ 2ನೇ ಅಧ್ಯಾಯ ಇದು. ಪ್ರಪಂಚ ಶುದ್ಧ ಬ್ರಹ್ಮವನ್ನು ಆಶ್ರಯ ಮಾಡಿಕೊಂಡಿರ್ತಕ್ಕಂಥ ಮಾಯಾ ಅದಲ್ಲ. ಈ ಮಾಯಾ ಮೂಲಕವಾಗಿ ಜೀವ, ಈಶ್ವರ, ಜಗತ್ತು ಅನ್ನುವಂಥವು ತೋರಿದು ಅಂತೇಳಿ ಹೇಳಿದರು. ಹಂಗೆ ಇಲ್ಲಿ ಏನು ಅಂತೇಳಿ ಕೇಳಿದ್ರೆ ಇದು ಕಾಮ ಅನ್ನುವಂಥದ್ದದ.
ಏನು ಅಂದ್ರೆ ಇದು ಕ್ರಮವಾಗಿ ತಿಳಿಸುವಂಥವರಾಗಿದ್ದಾರೆ. ಪಂಚಭೂತಗಳದಾವು, 5 ಭೂತಗಳು, ಸ್ವಲ್ಪ ಲಕ್ಷ ಕೊಡಬೇಕು. 5 ಭೂತಗಳು: ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಅನ್ನುವಂಥವು 5 ಭೂತಗಳಿವೆ. ಈ 5 ಭೂತಗಳು ಎಲ್ಲಿಂದ ಬಂದು? ತಸ್ಮಾತ್ ಆಕಾಶ ಸಂಭೂತಃ. ತಸ್ಮಾತ್ ಅಂದ್ರೆ ಪರಮಾತ್ಮನಿಂದ ಆಗಲಿ. ತಸ್ಮಾತ್ ಅಂದರೆ ಯಾವ ಪ್ರತ್ಯೇಕ ಆತ್ಮನಿಂದ ಆಗಲಿ. ಆಕಾಶ ಸಂಭೂತಃ ಏನು ಉತ್ಪತ್ತಿ ಆಗೈತೆ ಪದ? ಆಕಾಶ ಅನ್ನುವಂಥದ್ದು ಉತ್ಪತ್ತಿಯಾಗಿದೆ. ಆಕಾಶಾದ್ ವಾಯು, ವಾಯುರಗ್ನಿ, ಅಗ್ನಿರಾಪ, ಆಪ ಪೃಥ್ವಿ, ಪೃಥ್ವಿರೌಷಧಿ. ಏನು ಅಂದ್ರೆ ತೈತ್ರಿ ಉಪನಿಷತ್ತಿನ ಪ್ರಮಾಣವನ್ನು ಕೊಟ್ಟ ತಿಳಿಸುವಂಥವರಾಗಿದ್ದರು. ಅಂದಾಗ ಈ ಯಾವ ಕಾಮ ಅನ್ನತಕ್ಕಂಥದ್ದು ಅದ ಅಂತ ಇದಕ್ಕೆ ಅವರ ಚಂದ್ರೋದಯದೊಳಗೆ ಬಿಡಿಸ್ಯಾರ. ಆಕಾಶದ ತತ್ವ, ವಾಯು ತತ್ವ, ಅಗ್ನಿ ತತ್ವ, ಜಲತತ್ವ, ಪೃಥ್ವಿ ತತ್ವ ಅಂತೇಳಿ 5 25 ತತ್ವಗಳನ್ನುವಂಥವು ಆಗಿದ್ದಾವು. ಅಂದರೆ ಕಾಮ, ಕ್ರೋಧ, ಶೋಕ, ಮೋಹ, ಭಯ ಅನ್ನತಕ್ಕಂಥವು ಇವು ಆಕಾಶದ ತತ್ವ ಅಂತ. ಆಕಾಶದ ಮುಖ್ಯ ತತ್ವ ಯಾವುದಪ್ಪ ಅಂದರೆ ಶೋಕ. ಶೋಕ ಅನ್ನುವಂಥದ್ದು ಆಕಾಶದ ಮುಖ್ಯ ಏನು ಪದ ತತ್ವವಾಗಿದೆ. ಅಥವಾ ಲೋಭಕ್ಕೂ ಕೂಡ ಆಕಾಶದ ಮುಖ್ಯ ತತ್ವ ಅಂತ ಹೇಳಿದ್ರು. ಲೋಭ ಅಂದರೆ ಜೀನತನ ಅಂತ. ಎಷ್ಟು ಕೊಟ್ಟರು ಕೂಡ ಸಾಲಂಗೆ ಇಲ್ಲ ಜೀನ್ರಿ. ಹಂಗೆ ಸಂಗ್ರಹ ಮಾಡೋದು. ಹಂಗೆ ಅಂದಾಗ ಇಲ್ಲಿ ಏನು ಅಂತ ತಿಳ್ಕಿದ್ರೆ ಆಕಾಶದಲ್ಲಿ ಏನು ಅಂತ ತಿಳ್ಕಿದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಭಯ ಇವಷ್ಟು ಬೇರೆ ತತ್ವದ. ವಾಯು ತತ್ವ, ಅಗ್ನಿ ತತ್ವ, ಜಲತತ್ವ ಮತ್ತು ಏನಪ್ಪ ಪೃಥ್ವಿ ತತ್ವ ಅನ್ನುವಂಥವು ಈ 5 ತತ್ವಗಳನ್ನುವಂಥವು ಆಕಾಶದಲ್ಲಿ. 4 ತತ್ವ ಅನ್ನುವಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು ಆಕಾಶ ತತ್ವ ಯಾವುದು? ಶೋಕ. ಆ ಶೋಕದಲ್ಲಿ ಬಂದು ಕೂಡುವಂಥವರು. ವಾಯು ತತ್ವ ಯಾವುದಪ್ಪ ಅಂತೀರ? ಚಂಚಲ ಕಾಮ. ಈ ಯಾವ ಚಂಚಲ ಅನ್ನತಕ್ಕಂಥದ್ದು ಕಾಮ ಎಲ್ಲಿ ಕೂಡ್ತಿ ಅಂದ್ರೆ ಆಕಾಶದಲ್ಲಿ ಕೂಡಿ. ಆಕಾಶನೂ ರೂಪರಹಿತದ, ವಾಯುನೂ ರೂಪರಹಿತದ. ಆಕಾಶ ತತ್ವ ಮತ್ತು ಏನು ಅಂತೀರ ವಾಯು ತತ್ವ ಕೂಡಿ ಕಾಮ ಆಗೈತಿ ಅಂತ ಇಚ್ಛ. ಇದು ಆಗುವಂಥದ್ದಾಗಿದೆ. ಇನ್ನು ಕ್ರೋಧ ಅಂದರೆ ಏನು ಪದ? ಸಿಟ್ಟ ಅಂತಾರೆ. ಬೆಂಕಿ 2ನೇ ತತ್ವ ಬಂದು ಆಕಾಶದ 8ನೇ ಭಾಗದೊಳಗೆ ಕೂಡಿದಾಗ ಏನಾಗೈತೆ ಅಂದರೆ ಸಿಟ್ಟಾಗೈತಿ. ಕೆಲವರು ಮೂಗಿನ ಮ್ಯಾಲ ಇರ್ತತಿ ಅಂತ ಸಿಟ್ಟು ಅನ್ನುವಂಥದ್ದು. ಏನಪ್ಪ ಎಲ್ಲಿ ಹೊಂಟಿದ್ವಿ? ಯಾಕೆ ಮಗನ ಏನಂತೀವಿ? ನನಗೆ ಜಗಳ ಇರ್ತತಿ ಅಂತ ಕಂಪ್ನಿ. ಇದು ಸಿಟ್ಟು ಏನಪ್ಪ ಅಂದ್ರೆ ತನ್ನ ವೈರಿ, ಶಾಂತಿ ಪರರ ವೈರಿ ಅಂತ. ಶಾಂತಿ ಏನಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಶಾಂತಿ ತಾಳಿದರು. ಪರರ ವೈರಿ ಅಂದ್ರೆ ಏನಪ್ಪ ಅಂದ್ರೆ ಬ್ರಿಟಿಷರಿಗೆ ವೈರಿ ಆದರು ಅಂತ. ಆಗಸ್ಟ್ ಏನಪ್ಪ ಅಂದ್ರೆ 15ನೇ ತಾರೀಕು ರಾತ್ರಿ ಅಪಮಾನ ಆಗಿ ಬಿಟ್ಟು ಹೋಗಿಬಿಟ್ರು ದೇಶವನ್ನು ಬರೆದು ಕೊಟ್ಟು. ಇದು ಕ್ರೋಧ, ಸಿಟ್ಟು. ಶಾಂತಿ ದೇಶ ತಗೊಂಡು ಭಾರತ ದೇಶ ನಮ್ಮ ಕೈವಶ ಆಯಿತು ಅಂತ. ಅದಕ್ಕಾಗಿ ಈ ಪ್ರಕಾರವಾಗಿ ಏನಪ್ಪ ಅಂದ್ರೆ ಶಾಂತಿ ಅನ್ನುವಂಥದ್ದು ಇರಬೇಕು ಅಂತ, ಕ್ರೋಧ ಬರಬಾರ್ದು ಅಂತ. ಅಂತೂ ಬೆಂಕಿ ತತ್ವ, ಆಕಾಶ ತತ್ವ ಎರಡೂ ಕೂಡಿಕೊಂಡು ಏನಾಗ್ಯಾವ ಅಂತೀರ? ಇದು ಕ್ರೋಧ ಅಂದ್ರೆ ಸಿಟ್ಟಾಗೈತಿ ಅಂತ. ಇನ್ನು ನೀ ಎಲ್ಲದಿ? ಆಕಾಶ ಸನ್, ವಾಯು ಸನ್, ಅಗ್ನಿ ಸಲ್. ಆಕಾಶ ಸನ್, ಆಕಾಶಕ್ಕೆ ಆಶ್ರಯವಾಗಿದ್ದಿ. ಲಕ್ಷ್ಯವಾದ ಶುದ್ಧ ಚೈತನ್ಯ ಪರಬ್ರಹ್ಮ ಸ್ವರೂಪಣಿ. ಲಕ್ಷ್ಯವಾದ ಶುದ್ಧ ಚೈತನ್ಯ ಪರಬ್ರಹ್ಮ ಸ್ವರೂಪನಾಗಿರ್ತಕ್ಕಂಥ ನೀನು ಏನಾಗಿ ಅಂದರೆ ಆಕಾಶಕ್ಕೆ ಆಶ್ರಯವಾಗಿ, ಈ ಯಾವ ಕಾಮಕ್ಕೆ ಆಶ್ರಯವಾಗಿ, ಕ್ರೋಧಕ್ಕೆ ಆಶ್ರಯವಾಗಿ, ವಾಯುವಿಗೆ ಆಶ್ರಯವಾಗಿ, ಅಗ್ನಿಗೆ ಆಶ್ರಯವಾಗಿ ಅಂದಾಗ ಏನಪ್ಪದ ಎಲ್ಲಕ್ಕೂ ಆಶ್ರಯ. ಸಾಮಾನ್ಯ ಅಂಶ ಸದ್ರೂಪ ಪರಬ್ರಹ್ಮ ವಸ್ತು. ಅಂಥ ಪರಬ್ರಹ್ಮ ಸ್ವರೂಪರೇ ನಾವು ಅಂತೇಳಿ ಯಾರು ತಿಳ್ಕೊಂಡಿರ್ತಾರೋ
ಅವರಿಗೆ ಆ ಯಾವ ಕಾಮನ ತಕ್ಕಂಥದ್ದು ಹೋತು. ಕಾಮನಾರಹಿತವಾಗಿರತಕ್ಕಂಥ ಪರಿಪೂರ್ಣ ಪರಬ್ರಹ್ಮ ಸ್ವರೂಪದಲ್ಲೇ ಇರತಕ್ಕಂಥವರಾಗಿದ್ದಾರು ಅಂತ. ಕಾಮ ಕ್ರೋಧ ಶೋಕ